15ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ 120 ದಿನಗಳಲ್ಲಿ ಪಾಲಿಕೆ ರಚನೆಗೆಂದ ಡಿಕೆಶಿ. ಫುಟ್ಪಾತ್ ಅಂಗಡಿಗಳು ತೆರವಿಗೆ ನಿರ್ಧಾರ, ಬೀದಿ ಬದಿ ವ್ಯಾಪಾರಿಗಳಿಗೆ ತಳ್ಳುವ ಗಾಡಿಯ ಭಾಗ್ಯ. ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಟ್ರಾಫಿಕ್ ಕಡಿವಾಣಕ್ಕೂ ಕೂಡ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಈ ಟೋಯಿಂಗ್ ಶುರುವಾಗುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕಿರಿಕಿರಿ ಎಲ್ಲ ಆಗ್ತಾ ಉಂಟು. ಆ ಕಾರಣಕ್ಕಾಗಿ ಮತ್ತೆ ಈ ಟೋಯಿಂಗ್ ಪ್ರಾರಂಭ ಆಗತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಎಲ್ಲಿ ಬೇಕೋ ಅಲ್ಲಿ ವಾಹನಗಳನ್ನು ನಿಲ್ಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದರಿಂದನೇ ಟ್ರಾಫಿಕ್ ಜಾಮ್ ಆಗೋದು ಜಾಸ್ತಿ. ಈ ಕಾರಣಕ್ಕೆ ಅಂತ ಇದೀಗ ಈ ನಿರ್ಧಾರಕ್ಕೆ ಮುಂದಾಗಿರೋದು. ಹಾಗಾಗಿ ನೀವೇನಾದರೂ ಎಮರ್ಜೆನ್ಸಿ ಆಫೀಸಿಗೆ ಹೋಗಬೇಕು ಅಥವಾ ಶಾಪಿಂಗ್ ಹೋಗಬೇಕು, ಇಲ್ಲೇ ಮೆಟ್ರೋಗೆ ಹೋಗಬೇಕು, ಇನ್ನೊಂದು ಮತ್ತೊಂದು ಅಂತ ಹೇಳಿ ಗಾಡಿನ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸೋದ್ರೆ ಮತ್ತೆ ಟೋಯಿಂಗ್ ಪ್ರಾರಂಭ ಆಗ್ತಾ ಇದೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಈ ಬೀದಿ ಬದಿಲಿ ಈ ಫುಟ್ಪಾತಲ್ಲೆಲ್ಲ ಏನು ವ್ಯಾಪಾರ ಮಾಡ್ತಾ ಇದ್ರು ಅದನ್ನೆಲ್ಲ ಕಂಪ್ಲೀಟಾಗಿ ತೆರವು ಮಾಡಿಸ್ಬಿಡ್ತೀವಿ, ತಳ್ಳು ಗಾಡಿ ಭಾಗ್ಯನ ಕೊಡ್ತೀವಿ ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಪ್ರೆಸ್ ಮೀಟ್ನ ಮುಖಾಂತರವಾಗಿ ಬೆಂಗಳೂರು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬೆಂಗಳೂರಿನ ಈ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಇಂಥ ಕಿರಿಕಿರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಕ್ರಮ ಕೈಗೊಳ್ಳಬೇಕು ಅಂತ ಅನ್ಕೊಂಡಿದ್ದೀವಿ, ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ತಿಳಿಸಿದ್ದಾರೆ. ಹಾಗಾಗಿ ಕೆಲವರಿಗೆ ಒಂದಷ್ಟು ಸಮಸ್ಯೆಗಳಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ಯಾಕಂದ್ರೆ ಅನೇಕರು ಈ ಫುಟ್ಪಾತ್ ಅಂಗಡಿಗಳನ್ನು ಹಾಕ್ಕೊಂಡಿರ್ತಾರೆ, ಜೀವನ ನಡೆಸ್ತಾ ಇರ್ತಾರೆ. ಬಟ್ ಇದರಿಂದ ಓಡಾಡೋರಿಗೆ ಸಮಸ್ಯೆ ಆಗ್ತಾ ಇರುತ್ತೆ, ವೆಹಿಕಲ್ಸ್ಗಳು ನಿಲ್ಲಿಸೋದಕ್ಕೆ ಸಮಸ್ಯೆ ಆಗ್ತಾ ಇರುತ್ತೆ, ಕಿರಿಕಿರಿ ಆಗ್ತಾ ಇರುತ್ತೆ, ನಗರದ ಅಂದ ಹಾಳಾಗತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅದೆಲ್ಲವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ನಿರ್ಧರಿಸಿರುವಂಥದ್ದು. 120 ದಿನಗಳಲ್ಲಿ ಪಾಲಿಕೆ ಏನು ಈ ಪ್ರಾಧಿಕಾರ ಅಂತ ಏನು ಹೇಳ್ತಾ ಇದ್ದಾರೋ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಏನು ಹೇಳ್ತಾ ಇದ್ದಾರೋ ಅದನ್ನು ರಚನೆ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಜೊತೆಗೆ ಎಲ್ಲಾ ಪಕ್ಷದ ನಾಯಕರುಗಳ ಜೊತೆಗೆ, ಶಾಸಕರುಗಳ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ಕೈಗೊಳ್ತೀವಿ ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಆಮೇಲೆ ಮುಂದಕ್ಕೆ ನಾವು ಬೆಂಗಳೂರು ಇರುವಂಥ ಎಂಟೈರ್ ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ ನಾವು ಫುಟ್ಪಾತ್ ಶಾಪಿಂಗನ್ನು ಮಾರೋಂಥದ್ದನ್ನ ನಿಲ್ಲಿಸಬೇಕು ಅನ್ನೋದು ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈಗ 27,665 ಜನ ನಾವು ಫುಟ್ಪಾತಲ್ಲಿ ಮಾರ್ತಾ ಇದ್ದೀವಿ ಅಂತೇಳಿ ಅಫಿಷಿಯಲಾಗಿ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಎಲ್ಲರಿಗೂ ಕೂಡ ವಾಹನಗಳು ಕೊಡಲಿಕ್ಕೆ, ತಳ್ಳೋ ವಾಹನಗಳನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ. ಅವರು ಬರಬೇಕು, ಕೆಲವು ಜಾಗಗಳನ್ನ ನೋಟಿಫೈ ಮಾಡ್ತೀವಿ, ಇಂಥ ಜಾಗದಲ್ಲಿ ಮಾತ್ರ ನೀವು ಫುಟ್ಪಾತಲ್ಲಿ ವಾಹನ ಇಟ್ಕೊಂಡು ನೀವು ಮಾರಬೇಕು ಅನ್ನೋದನ್ನು ನಾವು ನೋಟಿಫೈ ಮಾಡ್ತೀವಿ. ಅಂಥ ಜಾಗದಲ್ಲಿ ಮಾತ್ರ ಅವರು ಮಾರಬೇಕು. ಸಾಯಂಕಾಲ ಗಾಡಿ ತರ್ಕೊಂಡು ಹೋಗಬೇಕು. ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು, ತಳ್ಳೋ ವೆಹಿಕಲ್ ಆಗಿರ್ಬೋದು, 4 ಥರ ಗಾಡಿಗಳನ್ನು ನಾವು ಈಗಾಗಲೇ ಡಿಸೈನ್ ಮಾಡಿದ್ದೀವಿ. ಈಗಾಗಲೇ ಸುಮಾರು 3,755 ಜನ ನಮಗೆ ವಾಹನ ಕೊಡಿ ಅಂತೇಳಿ ಅವರು ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 4 ಥರ ಗಾಡಿಗಳಿಗೆ ಈಗಾಗಲೇ ನಾವು ಟೆಂಡರ್ ಕರೆದಿದ್ದೇವೆ. ಸದ್ಯದಲ್ಲಿ ನಾವು ಫೈನಲೈಸ್ ಮಾಡ್ತಾ ಇದ್ದೀವಿ. ಈಗೂ ಕೂಡ ನಾನು ಎಚ್ಚರಿಕೆಯ ಗಂಟೆಯನ್ನು ಹೇಳ್ತಾ ಇದ್ದೀನಿ, ಎಲ್ಲ ಶಾಸಕರಿಗೂ ತಿಳಿಸಿದ್ದೇನೆ. ನಾಳೆ ನಮ್ಮ ಮೇಲೆ ಒತ್ತಡ ತರಕ್ಕೆ ಹೋಗ್ಬೇಡಿ ಅಂತ. ಯಾರಾದರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅವರೆಲ್ಲ ಮಾಡ್ಕೊಳ್ಳಿ. ಏಕೆಂದರೆ ಕಾನೂನಲ್ಲಿ ಫುಟ್ಪಾತಲ್ಲಿ ಅಂಗಡಿಗಳು ಮಾಡ್ಕೊಳ್ಳಿಕ್ಕೆ ಇರೋದಿಲ್ಲ. ಒಂದೇ ಸತಿ ಅದನ್ನು ಮಾಡೋಕ್ಕಾಗದೇ ಇರ್ಬೋದು, ಬಟ್ ನಾವು ಸಿಸ್ಟಮೆಟಿಕ್ಕಾಗಿ ಆ ಏರಿಯಲ್ಲಿ ಅವನ್ನೆಲ್ಲ ಶಿಫ್ಟ್ ಮಾಡಲಿಕ್ಕೆ, ಪಾದಚಾರಿಗಳು ಓಡಾಡೋಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಅದು